ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲಿಗ್ಲಾ ಕರ್ಕೊಂಡು ಹೋಯ್ತಿದ್ಯಾ? ಹೇಳ್ತೀನಿ ಬಾರಕ್ಕ. ನಿನಗ್ ಹೇಳಿಲ್ಲ ಅಂದ್ರೆ ನನ್ನ ಜೊತೆ ಬರಕ್ಕಿಲ್ಲ. ಇದೇನಕ್ಕ ಹಿಂಗಟ ಮಾಡ್ತೀಯಾ? ಸಂಬಳ ಸಿಕ್ಕಿದ ಖುಷಿಗೆ ಪಾನಿಪುರಿ ತಿನ್ಕೊಂಡು ಹಂಗೆ ಬೇಕಾಗಿರೋ ವಸ್ತುನ್ ತಗೊಂಬರೋಣ ಅಂತ ಕರ್ದೆ. ಆಚೆ ಯಾಕ್ಲ ತಿನ್ಬೇಕು? ನಮ್ಮ ಅಂಗಡಿಲಿ ತಿಂಡಿ ಸಂದಾಕಿರಾಕಿಲ್ವೇ? ನಾನೆಲ್ಲ ಹಂಗೆ ಹೇಳ್ದೆ ಅಕ್ಕ. ಬೇರೆ ಬೇರೆ ದೇಶ ಸುತ್ತದಂಗೆ ಅಲ್ಲಿ ಊಟನ ತಿನ್ಬೇಕಲ್ವಾ? ನಾಲ್ಗೆಗೂ ವೆರೈಟಿ ಊಟ ಟೇಸ್ಟ್ ಮಾಡಿಸ್ಬೇಕಲ್ವಾ? ಪಾಕ ನನ್ಗೆ ಆಚೆ ತಿಂದು ರೂಢಿ ಇಲ್ಲ ಕಣ್ಲ. ಅದು ಅಲ್ಲದೆ ಮಸಾಲ ಪುರಿ ಪಾನಿಪುರಿ ಎಲ್ಲ ಹೆಚ್ಚಿಗೆ ತಿನ್ನಕ್ಕಿಲ್ಲ. ಓ, ನನ್ಗೀಗ ಅರ್ಥ ಆಯ್ತು. ಟಿವಿಲಿ ಪಾನಿಪುರಿಗೆ ಏನೇನು ಕೆಮಿಕಲ್ಸ್ ಹಾಕ್ತಾರೆ ಅಂತ ತೋರ್ಸುದ್ರಲ್ಲ, ಅದಕ್ಕೆ ಭಯನಾ? ನೀನೇನ್ ಭಯ ಪಡ್ಬೇಡ ಅಕ್ಕ. ಪಾನಿಪುರಿ ಅಂಗಡಿಯವನು ನನ್ ಫ್ರೆಂಡು, ಫುಲ್ ಆರ್ಗ್ಯಾನಿಕ್, ನೋ ಕೆಮಿಕಲ್ಸು. ನೀನ್ ಆರಾಮಾಗಿ ಧೈರ್ಯವಾಗಿ ತಿನ್ಬೋದು. ಏ ಹಂಗಲ್ಲ ಕಣ್ಲ ಚೋಟು, ಸುಮ್ನೆ ದುಡ್ಡಿಯಾಗ ದಂಡ ಅಂತ. ಅಕ್ಕ, ಮೊದಲನೇ ಸಲಿ ಶ್ರಮದಿಂದ ದುಡ್ಡಿರೋ ದುಡ್ಡನ್ನ ದೇವ್ರಿಗೆ ಮೀಸಿಡ್ಬೇಕು. ಅದನ್ನೇ ಈಗ ನಾನ್ ಮಾಡ್ತಿರೋದು. ತಮ್ಮಂಗೆ ಮೊದಲನೇ ಸಂಬಳ ಕೈಗೆ ಬಂದಿದೆ. ಆ ಖುಷಿಗೆ ತಮ್ಮ ಅಕ್ಕಂಗೆ ಏನಾದ್ರು ಕೊಡ್ಸ್ಬೇಕಲ್ವಾ? ನೀನಿಲ್ಲ ಅಂದಿದ್ರೆ ನಾನೇನಾಗ್ತಿದ್ನೋ ಗೊತ್ತಿಲ್ಲ. ಅಕ್ಕ, ಅವತ್ ನನ್ಗೆ ಊಟ ಕೆಲ್ಸ ಕೊಡ್ದೆ ಹೋಗಿದ್ದಿದ್ರೆ ನಾನು ನಿನ್ನ ಪಾಲ್ಗೆ ಅಕ್ಕ ಮಾತ್ರ ಅಲ್ಲ, ಅನ್ನಪೂರ್ಣೇಶ್ವರಿ. ಬಂದಕ್ಕೆ ರಕ್ತ ಹಂಚ್ಕೊಂಡು ಉತ್ತೋರೆ ಹಾಕ್ಬೇಕಾಗಿಲ್ಲ ಅನ್ನೋ ಮಾತನ್ನ ನಿಜ ಮಾಡ್ಬಿಟ್ಟೆ ಅಂತ. ಎಲ್ರು ನನ್ನ ನೋಡಿ ಕುಳ್ಳ, ಮೂರಡಿ, ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ ಅಂತ ಗೇಲಿ ಮಾಡ್ತಾ ಇದ್ರು. ಆದ್ರೆ ನೀನೊಬ್ಳೆ ಅನ್ಸುತ್ತೆ ಇಲ್ಲಿ ಗಂಟ ನನ್ನ ಹಂಗಸ್ತೆ ಮಂಚುನ್ ತರ ನೋಡಿದ್ದು. ಕೊನೆ ಉಸಿರು ಇರೋವರೆಗೂ ನೀನ್ ನಮ್ಮ ಅಕ್ಕನೇ. ನಿನ್ನ ಇಲ್ಲಿಟ್ಕೊಂಡು ಪೂಜಿಸ್ತೀನಿ. ಏ ಚೋಟು, ಹೆಚ್ಚಿಗೆ ಮಾತಾಡ್ತಿದ್ಯಾ ಅಂತ ಅನ್ಸ್ತಾ ಇಲ್ವಾ ನಿನ್ಗೆ? ಹಂಗೆಲ್ಲ ಏನಿಲ್ಲ ಅಕ್ಕ. ಸರಿ, ನಿನ್ ಮೊದಲನೇ ಸಂಬಳನ ನೀನೇ ಮಾಡಿಕೊ. ನನ್ ತಮ್ಮಂಗೆ ಮೊದಲನೇ ಸಂಬಳ ಸಿಕ್ಕೈತೆ ಅಂತ ನಾನೇ ನಿಂಗೆ ತಿಂಡಿ ಕೊಡಿಸ್ತೀನಿ. ಬೇಡಕ್ಕ ಬೇಡ, ನಾನ್ ನಿಂಗೆ ತಿಂಡಿ ಕೊಡ್ಸ್ಬೇಕು. ಚೋಟು ಅಕ್ಕ, ನೀನ್ ಬಾರಕ್ಕ. ಚೋಟು, ನನ್ ಮಾತ್ ಕೇಳಿ. ಬಾ ನೀನು. ಅಂಕಲ್, 2 ಮಸಾಲ ಪುರಿ. ಸ್ನೇಹಕ್ಕ, ಪಾನಿಪುರಿ ವಾಸನೆ ನೋಡಿ ನನ್ ಹೊಟ್ಟೆಲಿರೋ ಬಕಾಸುರಿ ಕೂಗ್ತಿದ್ದಾಳೆ. ಒಂದೇ 1 ಪ್ಲೇಟ್ ತಿನ್ಲಾ ಪ್ಲೀಸ್? ಸರಿ ಸುಮಾ, ತಗೋ. ಅಣ್ಣ, 1 ಪ್ಲೇಟ್. 1 ನಿಮಿಷ, ನೀನ್ ಕರೆಕ್ಟ್ ಆಗಿ ಡಿಸೈಡ್ ಮಾಡ್ಕೊ. 1 ಪ್ಲೇಟ್ ಸಾಕಾ? ಯಾಕಕ್ಕ? ಓ, ಶೇರಿಂಗ್ ಮಾಡ್ಬೇಕು ಅಂತ ಭಯನಾ? ಶೇರಿಂಗ್ ಇಸ್ ಕೇರಿಂಗ್ ಅಕ್ಕ. ಅಣ್ಣ, ನಮ್ ಸಹನ ಅಕ್ಕ ಬಂದ್ಮೇಲೆ 3 ಜನ ಒಟ್ಟಿಗೆ ತಿಂತೀವಿ. 1 ಪ್ಲೇಟ್ ಮಸಾಲ ಪುರಿ, 1 ಪ್ಲೇಟ್ ಪಾನಿಪುರಿ, 1 ಪ್ಲೇಟ್ ಬೇಲ್ ಪುರಿ. ಸಕ್ಕತ್ ಟೇಸ್ಟಿಯಾಗಿ ಮಾಡ್ಕೊಡ್ಬೇಕು. ಸರಿ ಹೋಯ್. ಸಹನ ಅಕ್ಕನು ಬಂದಲ್ಲ ಅಣ್ಣ, ಬೇಗ ರೆಡಿ ಮಾಡಿ. ಸುಮಾ, ಅವಂಗ್ ಗೊತ್ತಾದ್ರೆ ಬೈತಾಳ್ ಕಣೆ. ಅಕ್ಕ, ಇವಳು ತಿನ್ನಕ್ಕೋಸ್ಕರನೇ ನೀನ್ ಬರ್ಲಿ ಅಂತ ಕಾಯ್ತಿದ್ಲು. ಮತ್ತಿನ್ನೇನು, ನೀನಂತೂ 1 ಮಸಾಲ ಪುರಿ ಪೂರ್ತಿಯಾಗಿ ತಿನ್ನಲ್ಲ. ಇನ್ ಸಹನ ಅಕ್ಕನೋ 2 ತುತ್ಕೆ ಸಾಕು ಅಂದ್ಬಿಡ್ತಾಳೆ. ಇದೆಲ್ಲ ನಾನೇ ಅಲ್ವಾ ತಿನ್ಬೇಕಾಗಿರೋದು? ಏ ತರ್ಲೆ, ನಾವುವೇ ನೀನ್ ತಿನ್ಲಿ ಅಂತಾನೆ ಇಲ್ಲಿಗೆ ಬರೋದು. ಅಯ್ಯೋ, ನನ್ ಮುದ್ದು ಅಕ್ಕಂದ್ರ. ಅಣ್ಣ, ಎಕ್ಸ್ಟ್ರಾ 2 ಕಪ್ ಮಸಾಲೆ ಮತ್ತೆ ಸ್ವೀಟು. ಸ್ನೇಹ, ಈ 3 ಪ್ಲೇಟ್ ಇಂದ ಎಷ್ಟು ದುಡ್ಡು ಆಗ್ಬೋದವೇ? 70 ರಿಂದ 80 ರೂಪಾಯಿ ಆಗ್ಬೋದಕ್ಕ, ಅಷ್ಟೇ. ಅಕ್ಕ, ತಿನ್ಬೇಕಾದ್ರೆ ದುಡ್ಡಿನ ಮುಖ ನೋಡ್ಬಾರ್ದು,
ತಿಂತಿರ್ಬೇಕು, ಮಜಾ ಮಾಡ್ತಿರ್ಬೇಕು. ನಾನು ಕೆಲ್ಸಕ್ಕೆ ಹೋದ್ಮೇಲೆ ನನಗೆ ಬರೋ ಸಂಬಳದಲ್ಲಿ 40% ನನಗೇನ್ ಬೇಕೋ ಅದ್ರ ಮೇಲೆ ಖರ್ಚು ಮಾಡ್ತೀನಿ. ನೋಡ್ದ್ಯಾಕ ಇವಳು ತಗೊಳ್ಳೋ 100 ರೂಪಾಯಿಗೆ 40 ರೂಪಾಯಿ ಇವಳಿಗೆ ಬೇಕಾಗಿರೋದ್ರ ಮೇಲೆ ಖರ್ಚು ಮಾಡ್ತಾಳಂತೆ. ಇನ್ನು 60 ರೂಪಾಯಿದಲ್ಲಿ ಏನ್ ಜೀವನ ಮಾಡ್ತಾಳೆ ಇವಳು? ಅದೆಲ್ಲ ನನಗೆ ಗೊತ್ತಿಲ್ಲ ಅಕ್ಕ. ಬರೋ ದುಡ್ಡನ್ನ ನಿನಗೆ ಕೊಡ್ತೀನಿ, ನೀನೇ ಮೇಂಟೈನ್ ಮಾಡು. ನೋಡ್ದ್ಯಾಕ ಎಷ್ಟು ದೊಡ್ಡೋಳ್ ತರ ಮಾತಾಡ್ತಾಳ? ಸರಿ ಬಿಡು, ನಾನು ಸಹನಾ ಅಕ್ಕಂಗೆ ದುಡ್ಡು ಕೊಡ್ತೀನಿ. ಆದ್ರೆ ಬೇಜಾರಿನ ವಿಷಯ ಏನು ಅಂದ್ರೆ ನಾನು ಕೊಟ್ಟಿರೋ ದುಡ್ಡನ್ನ ಸಹನಾ ಅಕ್ಕ ಖರ್ಚೇ ಮಾಡಲ್ಲ. 25 ವರ್ಷ ಆದ್ಮೇಲೆ ಬಂದ್ ಕೇಳಿದ್ರು ನಾನ್ ಕೊಟ್ಟಿರೋ ನೋಟ್ನ ನನ್ಗೆ ವಾಪಸ್ ಕೊಡ್ತಾಳ ಅಷ್ಟೇ. ಬೇಕಾಗಿದ್ದಕ್ಕೆ ಖರ್ಚು ಮಾಡಿದ್ರೆ ಸರಿ, ಆದ್ರೆ ಸುಮ್ನೆ ವೆಚ್ಚ ಮಾಡಿದ್ರೆ ಸರಿ ಆಗಲ್ಲ ಕಣವಿ. ಅದ್ ಸರಿ, ನೀನ್ ಕೆಲ್ಸಕ್ಕೆ ಹೋಗಿ ನಿನಗ್ ಮೊದಲನೇ ಸಂಬಳ ಬಂದ್ರೆ ನೀನ್ ಅದ್ರಲ್ಲಿ ಏನ್ ಮಾಡ್ತೀಯ ಅಕ್ಕ? ನಾನು ಅವ್ವಂಗೆ ಹೊಸ ಸೀರೆ ಕೊಡಿಸ್ತೀನಿ. ನಾನ್ ನೋಡ್ದಾಗ್ಲಿಂದ ಅವ್ವ ಹುಟ್ಟಿದ ಸೀರೆನೇ ಉಟ್ಕೋತಾಳೆ. ಯಾವ ಹಬ್ಬಕ್ಕೂ ಅವಳು ಹೊಸ ಸೀರೆನೇ ತಕೊಳಕ್ಕಿಲ್ಲ. ಅದಕ್ಕೆ ಟೈಲರಿಂಗ್ ಕ್ಲಾಸ್ ಕಲ್ತಾದ್ನ್ಯಾಕೆ ಬ್ಲೌಸ್ ಹೊಲಿತೀನಿ. ಅದ್ರಾಗ ಬಂದಿದ್ದ ದುಡ್ನಾಗೆ ಅವಂಗ್ ಸೀರೆ ಕೊಡಿಸ್ತೀನಿ. ಆಮ್ಯಾಕೆ ಅವಂಗ್ ಬ್ಲೌಸ್ ನಾನೇ ಹೊಲ್ಕೊಡ್ತೀನಿ. ಅಕ್ಕ ಅಕ್ಕ ತಗೋ. ಅಣ್ಣ ಎಷ್ಟಾಯ್ತು? 60. ಅಣ್ಣ ತಕೊಳ್ಳಿ. ಅಕ್ಕ ಇದು ನನ್ ರೇಟು, ನಾನ್ ಕೊಡ್ತೀನಿ. ಅಯ್ಯೋ ಚುಟು ಹಂಗಲ್ಲ ಕಣೋ. ಅಕ್ಕ ನಿನ್ ಅಂಗಡಿಲಿ ಅಷ್ಟೇ ಓನರು ಯಜಮಾನಿ. ಇಲ್ಲಿ ನನ್ಗೆ ದೇವ್ರ ಕೊಟ್ಟ ಅಕ್ಕ ಅನ್ನೋದು ಮರಿಬೇಡ. ಸರಿ ಆಯ್ತು, ಕೊಡಲ್ಲ. ಜಾಣೆ ಅಕ್ಕ. ತಗೊಳ್ಳೋಣ. ಅಣ್ಣ ಸ್ಕ್ಯಾನ್ ಮಾಡಿ. ನಂತರ ಸ್ಕ್ಯಾನ್ ಮಾಡೋ ಫೋನ್ ಇಲ್ಲ, ದುಡ್ಡು ತಗೊಳ್ಳೋಣ. ಬಾಕ ನೀವು ಹಿಂಗೆ ಅವನ ಹತ್ರ ಮಾತಾಡಬಾರ್ದಿತ್ತು. ಯಾಕೆ ಮಾತಾಡ್ಬಾರ್ದಿತ್ತು? ಅವ್ರೇನು ಬೇಕಂತ ಮಾಡ್ತಾ ಸರಿಯಾದ ಸಮಯಕ್ಕೆ ಬಂದು ಹೊಸಗೆ ಹೆರಿಗೆ ಮಾಡ್ಸವ್ರೆ. ಹುಟ್ಟಿದ ಮಗ ಹಿಂಗೆ ಆಗ್ತೈತೆ ಅಂತ ಅವ್ರಿಗೆ ಹೆಂಗೆ ಗೊತ್ತಿರ್ತೈತೆ ಹೇಳಿ? ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ ಅಷ್ಟೇ. ಅಟ್ಲೀಸ್ಟ್ ಹೆರಿಗೆ ಮಾಡಿದ ತಕ್ಷಣ ಹಾಸ್ಪಿಟಲ್ ಕರ್ಕೊಂಡು ಬರ್ಬೇಕನ್ನೋ ಬುದ್ಧಿ ಅವಂಗೆ ಇರ್ಬೇಕಲ್ವಾ? ಆಗ್ತಾನೆ ಹುಟ್ಟಿರೋ ಮಗು, ಏನು ಬೇಕಾದರೂ ಆಗ್ಬೋದು. ಕಂಟಿನ್ಯೂಸ್ ಡಾಕ್ಟರ್ ಅಬ್ಸರ್ವೇಷನಲ್ಲಿ ಇಡೋದು ತುಂಬಾ ಮುಖ್ಯ ಆಗತ್ತೆ. ಅವ್ವ ಒಂದೊಂದ್ಸಲ ಯಾಕಾದರೂ ಹೀಗಾಡ್ತಾಳು. ಹೋಗ್ಲಿ, ವರ್ಷೋದ್ಗಿನ ಬಿಡಿ. ಮಗು ವಿಷಯದಲ್ಲಿ ಈ ಥರ ರಿಸ್ಕ್ ಯಾರಾದರೂ ತಗೋತಾರ ಹೇಳಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.